ಅನ್ನ ತಿಂದ ಐಕಳೇ ಬದುಕ್ತಿಲ್ಲ, ಇನ್ನಿಸ ತಿಂದ ಐಕಳು ಬದುಕ್ತಾವ? ಕದ್ದು ಬದುಕೋದು ಕ್ಷಣದ ಮಟ್ಟಿಗೆ, ದುಡಿದು ಬದುಕೋದು ಕೊನೆವರೆಗೆ. ಶ್ರೀ ರಾಘವೇಂದ್ರ ರಾಯರ ಭಿಕ್ಷೆ. ನಾವು ಯಾವಾಗಲೂ ರಾಯರ ಭಿಕ್ಷೆಯಲ್ಲಿ ಬದುಕಬೇಕು ಹೊರತು ಬೇರೆಯವರು ಭಿಕ್ಷೆಯಲ್ಲಿ ನಾವು ಯಾವತ್ತೂ ಬದುಕಬಾರ್ದು. ರಾಯರ ಭಿಕ್ಷೆ ಅಂದರೆ ರಾಯರು ನಮಗೆ ನೀಡುವ ಅನುಗ್ರಹ, ಆಶೀರ್ವಾದ. ನಮಗೆ ಬರಬೇಕಾದದ್ದು ನಮ್ಮ ಅರ್ಹತೆಗೆ ಹೆಚ್ಚಾಗಿ ರಾಯರ ಕೃಪೆಯಿಂದ ನಂದು ಅನ್ನೋದು ಏನೂ ಇಲ್ಲ. ಇವತ್ತು ನಾವೊಂದು ತನ್ನ ತಿಂತಿದ್ದೀವಿ ಅಂದರೂ ಅದು ರಾಯರು ಕೊಟ್ಟಿರೋ ಭಿಕ್ಷೆನೇ. ನಾನು ಯಾವಾಗಲೂ ಅಂದ್ಕೊಳ್ಳೋದಿಷ್ಟೇ, ರಾಯರು ಕೊಟ್ಟಿರೋ ಭಿಕ್ಷೆ. ನಾವೇನೇ ಒಂದು ತನ್ನ ತಿಂತಾಯಿದ್ದೀವಿ, ಇವತ್ತು ಆರೋಗ್ಯವಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅಂದ್ರೂ ರಾಯರು ಕೊಟ್ಟಿರೋ ಭಿಕ್ಷೆ. ನಾವು ಕಷ್ಟ ಕಾಲದಲ್ಲಿ ರಾಯರು ನಮಗೆ ಒಂದು ಅನುಗ್ರಹ ನೀಡಿದ್ದಾರೆ ಅಂದರೆ ಅದು ಕೂಡ ನಮಗೆ ಭಿಕ್ಷೆನೇ. ರಾಘವೇಂದ್ರ ಸ್ವಾಮಿಗಳ ಭಿಕ್ಷೆ ಅಂದರೆ ಅವರ ಕೃಪೆ, ಅವರ ಆಶೀರ್ವಾದ. ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಕಾಣ್ತಿದ್ದೀವಿ, ಅವರು ನಮ್ಮ ಉಸಿರಲ್ಲಿ ಬೆರ್ತಿದ್ದಾರೆ. ರಾಯರು ನಮಗೆ ನೀಡಿದ ಭಿಕ್ಷೆನೇ ನಾವಿವತ್ತು ಒಂದೊಳ್ಳೆ ಸ್ಥಾನದಲ್ಲಿ ನಾವು ನಿಂತಿದ್ದೀವಿ. ಅದು ಕೂಡ ರಾಯರ ಭಿಕ್ಷೆ. ಈ ಜಗತ್ತಲ್ಲಿ ಅತಿ ದೊಡ್ಡ ಸಾಲ ಅಂದರೆ ತಾಯಿ ಋಣ. ತಾಯಿ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಯಾಕೇಳಿ, ಆ ತಾಯಿ 9 ತಿಂಗಳು ನಮ್ಮನ್ನು ಒತ್ತು ಎತ್ತಿ ನಮ್ಮನ್ನು ಸಾಕಿ, ಅವ್ರಿಗೇನೇ ಕಷ್ಟ ಇದ್ರೂ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಅವ್ರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಲ್ವಾ. ಅವ್ರ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಅವ್ರ ಭಿಕ್ಷೆಯಲ್ಲೂ ಕೂಡ ನಾವಿರ್ತೀವಿ. ಮನೇಲಿರೋ ತಾಯಿಗೆ ತಂಗ್ಳನ್ನು ಇಟ್ಟು ದೇವಸ್ಥಾನಕ್ಕೆ ಬಿಸಿಯನ್ನು ತಗೊಂಡೋಗಿ ಕೊಟ್ಟರೆ ದೇವರು ಕೂಡ ನಮ್ಗೆ ಆಶೀರ್ವಾದ ಮಾಡಲ್ಲ. ಯಾಕೆಂದರೆ ಮೊದಲು ತಾಯಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನಾವು ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅವ್ರ ಆಶೀರ್ವಾದನೇ ನಮಗೆ ದೇವರ ಮುಖಾಂತರ ಸಿಗುತ್ತೆ ಅಂತ ನಾವು ಅನ್ಕೋತೀವಿ. ಮನೇಲಿರೋ ತಾಯಿ ಅನ್ನೋ ದೇವ್ರನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟು ಚೆನ್ನಾಗಿ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ. ಎಲ್ಲೆಲ್ಲೋ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ, ನಿಮ್ಮ ಮನೇಲಿರುವಂಥ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಖಂಡಿತ ದೇವರು ಎಲ್ಲೂ ಇರಲ್ಲ, ನಿಮ್ಮ ಮನೇಲೇ ಇರ್ತಾರೆ. ನೀವೆಲ್ಲೋ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂತೀರಾ, ಆದರೆ ನೀವು ಯಾವಾಗ ನಿಮ್ಮ ಮನೇಲಿರೋ ತಾಯಿನ ನೀವೆಷ್ಟು ಚೆನ್ನಾಗಿ ನೋಡ್ಕೋತೀರೋ ಆ ದೇವರೇ ನೀವಿರೋ ಕಡೆ ಬಂದು ನಿಮಗೆ ದರ್ಶನ ಕೊಡ್ತಾರೆ. ರಾಯರು ಎಲ್ಲವನ್ನು ನೋಡ್ತಾ ಇರ್ತಾರೆ. ನೀವು ಮನೇಲಿ ನಿಮ್ಮ ತಾಯಿನ ಹೇಗೆ ನೋಡ್ಕೋತೀರೋ ಅದ್ರ ಮೇಲೆ ರಾಯರ ಅನುಗ್ರಹನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ರಾಯರಿದ್ದಾರೆ, ಎಲ್ಲ ಒಳ್ಳೆಯದಾಗುತ್ತೆ. ಇವತ್ತು ನನ್ನ ತಾಯಿ ಇಷ್ಟು ಚೆನ್ನಾಗಿ ಮನೆಯಲ್ಲೆಲ್ಲ ಒಡ್ಡಾಡ್ಕೊಂಡಿದ್ದಾರೆ ಅಂದರೆ ರಾಯರು ಕೊಟ್ಟಿರೋ ಭಿಕ್ಷೆ. ನಾನು ಕೂಡ ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ರಾಯರು ಕೊಟ್ಟಿರೋ ಭಿಕ್ಷೆ. ರಾಯರಿದ್ದಾರೆ, ಎಲ್ರಿಗೂ ಒಳ್ಳೆಯದಾಗಲಿ.